ಫ್ರೆಂಡ್ಸ್, ನಮ್ಮಮ್ಮ ಬೆಳಗ್ಗೆನೇ ಎದ್ದುಬಿಟ್ಟು ರಂಗೋಲಿ ಎಲ್ಲ ಹಾಕಿಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ಹೂವೆಲ್ಲ ಅದಕ್ಕೆಲ್ಲ ಹೂವು ಮುಡಿಸ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ನಮಗೆ ತಿಂಡಿಗೋಸ್ಕರ ದೋಸೆ ರೆಡಿ ಮಾಡಿತು. ದೋಸೆ ಹಾಕ್ಕೊಡ್ತು. ನಾನು ನನ್ನ ತಮ್ಮ ಇಬ್ಬರು ತಿಂದ್ವಿ. ಆಮೇಲೆ ನಮ್ಮ ಅಪ್ಪಾಜಿಗೆ ನಮ್ಮಮ್ಮ ದೋಸೆ ಹಾಕ್ಕೊಡ್ತು. ನಮ್ಮ ಅಪ್ಪಾಜಿನೂ ತಿಂತು. ಆಮೇಲೆ ನಮ್ಮಮ್ಮ ದೋಸೆ ಹಾಕ್ಕೊಂಡು ನಮ್ಮಮ್ಮನೂ ತಿಂದ್ಲು. ದೋಸೆ ಜೊತೆಗೆ ಉಣ್ಗಾಯಿ ಸಾಂಬಾರು ಮಾಡಿತ್ತು, ಅದನ್ನು ತಿಂದ್ವಿ. ನಮ್ಮ ತಮ್ಮ ಊರಲ್ಲಿ ಟೂರ್ಲಿಮೆಂಟ್ ಐತೆ ಅಂತ ಮ್ಯಾಚ್ ನೋಡೋಕೆ ಹೋದ. ಅಲ್ಲಿಂದ ವಾಪಸ್ ಬಂದಮೇಲೆ ನಾನು ಮತ್ತು ನನ್ನ ತಮ್ಮ 2 ಮ್ಯಾಚ್ ಆಡಿದ್ವಿ. ಮತ್ತು ಏನಾದರೂ ತಿನ್ನಬೇಕು ಅನ್ನಿಸ್ತಿದೆ ಅಂತ ನಮ್ಮಮ್ಮಂಗೆ ಹೇಳಿದ್ವಿ. ಮ್ಯಾಂಗೋಸ್ ಇದ್ದಾವೆ, ಮ್ಯಾಂಗೋಸ್ ತೊಗೊಂಡು ತಿನ್ನು ಅಂತ ಹೇಳ್ತು. ನನಗೆ ಕಾಯಿ ಬೇಕಾಗಿತ್ತು, ನಾನು ಕಾಯಿ ತೊಗೊಂಡೆ. ನನ್ನ ತಮ್ಮಂಗೆ ಹಣ್ಣು ಬೇಕಾಗಿತ್ತಂತೆ, ಅವನು ಹಣ್ಣು ತೊಗೊಂಡು ಇಬ್ಬರು ಕಟ್ ಮಾಡಿಸ್ಕೊಂಡು ತಿಂದ್ವಿ. ಆಮೇಲೆ ಇಬ್ಬರು ಕಟ್ ಮಾಡಿಸ್ಕೊಂಡು ತಿಂದ್ವಿ. ಮತ್ತು ಸಂಜೆ ನಮ್ಮ ತೋಟದಲ್ಲಿ ದೇವ್ರು ಐತೆ, ಅಲ್ಲಿ ಪೂಜೆ ಮಾಡ್ಕೊಂಬರೋಕ್ಕೆ ನಾನು ನಮ್ಮ ಅಪ್ಪಾಜಿ ನನ್ನ ತಮ್ಮ ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಓಕೆ, ಬಾಯ್.